ಸರ್ಕಾರಕ್ಕೆ ಏನಾದರೂ ಒಂಚೂರಾದ್ರೂ ಉಳ್ಕೊಂಡಿದೆಯಾ ನನಗಂತೂ ಅರ್ಥ ಆಗ್ತಿಲ್ಲ. ಯಾವ ಮಟ್ಟಕ್ಕೆ ತಂದಿಡಬೇಕು ನೀವು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡಕ್ ಹೊರಟಿದ್ದೀರಾ ಅಂತನೂ ಅರ್ಥ ಆಗ್ತಿಲ್ಲ. ಕಾರಣ ಏನು ಅಂತಂದ್ರೆ, ಈಗ ಬರ್ತಾ ಇರುವಂತಹ ಮಾಹಿತಿ, ತೀವ್ರ ಜಲಕ್ಷಾಮದ ನಡುವೆ ಕೂಡ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ತಮಿಳುನಾಡಿಗೆ ಕೆಆರ್ಎಸ್ ನಿಂದ ನೀರು ಹರಿಸಿದೆ ರಾಜ್ಯ ಸರ್ಕಾರ. ಕೆಆರ್ಎಸ್ ನಿಂದ 4,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಈಗ ರಿಲೀಸ್ ಮಾಡಿದ್ದಾರೆ. ಇಂದು ಮಧ್ಯಾಹ್ನದಿಂದ ಕೆಆರ್ಎಸ್ ನಿಂದ ನೀರು ಹರಿಸ್ತಾ ಇದ್ದಾರೆ ಅಧಿಕಾರಿಗಳು. ಸರ್ಕಾರದ ನಡೆಗೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಡ್ಯಾಂನಲ್ಲಿ ಕೇವಲ 88 ಅಡಿ ಮಾತ್ರ ನೀರಿದೆ. ಹೀಗೆ ನೀರು ಬಿಟ್ರೆ 2 ದಿನದಲ್ಲಿ 70 ಅಡಿಗೆ ಕುಸಿಯುತ್ತೆ ಕೆಆರ್ಎಸ್ ನೀರಿನ ಮಟ್ಟ. 70 ಅಡಿಗೆ ಕುಸಿದ್ರೆ ನೀರಿನ ಸಮಸ್ಯೆ ಉಲ್ಬಣಿಸುತ್ತೆ. ಇವತ್ತು ಯಾರೋ ಅಧಿಕಾರಿಗಳು ಹೇಳ್ತಾ ಇದ್ರು, ಕುತ್ಕೊಂಡು ನೋಡ್ತಾ ಇದ್ದೆ ನಾನು ಅದನ್ನ. ಏನ್ ಬಿಟ್ಟಿದ್ದು, ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತ ಹೇಳಿ. ಕನಿಷ್ಠ ಕಾಮನ್ ಸೆನ್ಸ್ ಇದೆಯಾ? ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಏನು ಅಂತ ಹೇಳಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಯಾವ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಬೇಕಾಗಿಲ್ವಾ ನಿಮಗೆ? ನಿಮ್ಮ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ಅದು ಹೇಗೆ ಲಾಭವಾಗುತ್ತೆ, ವರದಾನವಾಗುತ್ತೆ ಬೇರೆ ರಾಜ್ಯಗಳಿಗೆ, ತಮಿಳುನಾಡಿಗೆ, ಆಫ್ಕೋರ್ಸ್ ತಮಿಳುನಾಡಿಗೆ ಕನಿಷ್ಠ ಜ್ಞಾನ ಇಲ್ಲದೆ ರೀತಿಯಲ್ಲಿ ಬಿಡ್ತಿರಲ್ಲ ಹಂಗೆ ಕೂತ್ಕೊಂಡು. ಈಗ ನೀರು ಬೇರೆ ಬಿಡ್ತಾ ಇದ್ದೀರಾ. ನೀರು ಎಲ್ಲಿಂದ ಕೊಡ್ತೀರಾ? ಇವತ್ತೇನು ಹೇಳಿದ್ದೀರಾ ಗೊತ್ತಾ? ನಮ್ಮ ಹತ್ರ 5 ತಿಂಗಳಿಗೆ ಕೊಡುವಷ್ಟು ನೀರಿದೆ ಅಂಥೇಳಿ. ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ ನಿಮಗೆ? ಎಷ್ಟು ನೀರಿದೆ, ಅದರಲ್ಲಿ ಬಳಕೆ ಎಷ್ಟಾಗತ್ತೆ? ಇರೋದೀಗ 15.49 TMC ನೀರಿದೆ ಕೆಆರ್ಎಸ್ನಲ್ಲಿ. 15.49, 5-6 TMC ಡೆಡ್ ಸ್ಟೋರೇಜ್ ಅದು. ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಆಲ್ರೆಡಿ 1,500 TMCನ ಹರಿದು ಬಿಡ್ತಾ ಇದ್ದೀರಾ. ಅದು ಯಾಕೆ ಅಂತಂದರೆ ಕೋರ್ಟ್ ಪ್ರಕಾರ ಹೇಳಿದೆ, ಅದು ವನ್ಯಜೀವಿಗಳಿಗೂ ಕೂಡ ಬೇಕಾಗತ್ತೆ, ಅಲ್ಲಿ ಬದುಕೋಕ್ಕೂ ಕೂಡ ಅವಶ್ಯಕತೆ ಇದೆ. ಆ ನೀರು ಹರಿದು ಹೋಗುತ್ತೆ. 1,500 ಅದು ಬೇಡ ಅಂದ್ರೂ 2,500 ಇನ್ಕ್ರೀಸ್ ಮಾಡಿದ್ರಲ್ಲಿ ಏನಕ್ಕೆ? ಅಸಹ್ಯ ಅನಿಸ್ತಾ ಇದೆ ನಿಮಗೆ. ನೋಡಿ ಯಾವ ರೀತಿಯಾಗಿ ನಡೆದಿದೆ ಅಂತೇಳಿ ಹೇಳ್ಬಿಡ್ತೀನಿ ನಿಮಗೆ. ಕಾಂಗ್ರೆಸ್ ತಪ್ಪಿನಿಂದ ಈಗ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಆಗಿದೆ, ಈಗ ಎದುರಾಗಿದೆ ಅಂತ ದೂಷಣೆಯನ್ನ ಮಾಡ್ತಾ ಇದ್ದಾರೆ. ದೇಶ ವಿದೇಶದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡೋಣ? ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ವಿಪಕ್ಷದವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಂತ DCM ತಿರುಗೇಟ್. ಹೌದಾ ಸರ್? ಈಗ ಯಾಕೆ 4,000 ಕ್ಯೂಸೆಕ್ ಬಿಟ್ರಿ? ಪಾಪ ಅಲ್ಲಿವ್ರಿಗೆ ನೀರು ಬೇಕಲ್ವೇನೋ ಹೇಳಿದ್ರಲ್ಲ ಹಿಂದೆ ಒಂದು ಸ್ಟೇಟ್ಮೆಂಟು. ಅಲ್ಲದೆ ಹಾಹಾಕಾರ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಮನೆಯಲ್ಲೂ ಬೋರ್ವೆಲ್ ನೀರು ಇಲ್ಲ, ಬೇರೆ ಕಡೆಯಿಂದ ತರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ನೀರು ಬಿಡ್ತಾ ಇದ್ರೆ ತಮಿಳುನಾಡಿಗೆ? ಈ ಮಧ್ಯೆ ಕಾವೇರಿ ಕೊಳದ ಜಲಾಶಯಗಳಲ್ಲಿ 34 TMC ನೀರಿದೆ. 5 ತಿಂಗಳು ಬೆಂಗಳೂರು ಸೇರಿ ಇತರೆ ನಗರಗಳಿಗೆ ಬೇಕಾಗುವಷ್ಟು ನೀರಿದೆ ಅಂತೆ. ಯಾರು ಹೆದರಬೇಕಾಗಿಲ್ಲ ಅಂತ ಜಲಮಂಡಳಿ ಹೇಳಿದೆ. ನಾಳೆ ಏನಾದರೂ ನೀರಿನ ಸಮಸ್ಯೆ ಆದರೆ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು ನೀವು. ನೀರು ನಿಮಗೆ ಎಲ್ಲೇ ಸಮಸ್ಯೆ ಆಗಲಿ ಈ ಅಧಿಕಾರಿಯನ್ನೇ ಹೋಗಿ ಕೇಳಬೇಕು. ನೀವೇ ಕೊಟ್ಟಿದ್ರಲ್ಲ ಟ್ಯಾಂಕರ್ ತರಿಸೋದು, ನಿಮ್ಮ ದುಡ್ಡಿಂದನೇ ತರಿಸಿ, ನಿಮಗೆ ಬರೋ ಸಂಬಳದಿಂದಾನೆ. CMC ಏರಿಯಾಗಳೆಲ್ಲ ನೀರಿನ ಸಮಸ್ಯೆ ಆಗಿರೋದು ನಿಜ. ಕುಡಿಯುವ ನೀರನ್ನು ಅನ್ಯ ಉದ್ದೇಶಗಳಿಗೆ ಬಳಸೋ ಬಗ್ಗೆ ಅದನ್ನ ಬಿಡಿ, ಅದನ್ನ ಹೇಳಿದೀವಿ, ಜನನೂ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೂ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ಬಳಕೆ ಮಾಡಬೇಕು ಅಂತ. ನೋಡೋಣ ಏನು ಹೇಳಿದ್ದಾರೆ ಅಂತೇಳಿ. ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕುಡಿಯುವ ನೀರಿಗೆ ಹಾಹಾಕಾರ ಬಂದಿದೆ, ಇದನ್ನು ಕ್ರಮ ತೆಗೆದುಕೊಳ್ಬೇಕು. ವಿದೇಶಿ ಕಂಪನಿಗಳು ಯಾರು ಇನ್ನು ಬರಬೇಡಿ ಅಂತ ಆ ಚಾನಲಲ್ಲೇ ಬಂದಿದೆ, ವಿದೇಶಿ ಚಾನಲಲ್ಲಿ. ಆದರೆ ಇದುವರೆಗೂ ಸರ್ಕಾರ ಇಷ್ಟಾಗೈತಲ್ಲ, ಇಷ್ಟು ಜ್ವಲಂತ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದನ್ನು ಸರ್ಕಾರ ಎಲ್ಲರನ್ನ ಕರೆದು ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಸಭೆ ಆದರೂ ಮಾಡಬೇಕು. ಬೆಂಗಳೂರು ನಗರಿಗೆ ಕಾವೇರಿ ನೀರು ಏನು ಬರಬೇಕಾಗ್ತದೆ, ಅದು ಬರ್ತಾ ಇದೆ. ನೆಕ್ಸ್ಟ್ 5 ತಿಂಗಳಿಗೆ ಅವಶ್ಯಕತೆ ಇರೋದಕ್ಕಿಂತ ನೀರು 2 ಪುಟ ನೀರು ಕಾವೇರಿಲಿ ಇದೆ. ಹಾಗಾಗಿ ಕಾವೇರಿ ನೀರು ನಮಗೆ ಸಂಪೂರ್ಣವಾಗಿ ಇದೆ. ಹಾಗಾಗಿ ಜನರು ಯಾರು ಕೂಡ ಆತಂಕ ಪಡಬೇಡಿ. ನಾವೀಗಾಗಲೇ ಜಲಮಂಡಳಿ ವತಿಯಿಂದ ಯಾರು ಗೃಹ ನೀರನ್ನು ದುರ್ಬಳಕೆ ಮಾಡ್ತಾರೆ ಅದನ್ನು ಕೂಡ ಕಾನೂನಂತೆ ದಂಡ ಹಾಕ್ಲಿಕ್ಕೆ ಅವಕಾಶ. ನಾನು ಆಕಾರ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ. ನಾನು ಇಲ್ಲ ಅಂತ ಹೇಳಿ, ನನ್ನ ಮನೇಲೂ ಇಲ್ಲಪ್ಪ. ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ ಆಫೀಸರ್ ಏನಾದರೂ ತಮಿಳ್ನಾಡವ್ರು, ಕರ್ನಾಟಕದವ್ರಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲಪ್ಪ. ಬೇರೆ ರಾಜ್ಯದವ್ರು ಏನಾದರೂ ಆಗಿದ್ದೀರಾ? ತಮಿಳ್ನಾಡಿನವ್ರು ಏನಾದರೂ ಆಗಿದ್ದೀರಾ? ಅಲ್ಲಿಗೇನಾದರೂ ಉಪಕಾರ ಮಾಡಬೇಕು ಅಂತ ಏನಾದರೂ ಕಾಯ್ತಾ ಇದ್ದೀರಾ? ಈ ಮೂಲಕವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ನಿಮ್ಮ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ, ತಮಿಳ್ನಾಡಿನ ಬಳಕೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕನಿಷ್ಠವಾಗಿ ಯೋಚನೆ ಮಾಡುವಂಥ ಶಕ್ತಿ ಏನಾದರೂ ಇದೆಯಾ? ಆ ಪೊಸಿಷನಲ್ಲಿ ಇದ್ರೂ ಕೂಡ ಏನಪ್ಪ ನಮಗೊಂದು